ದೆಹಲಿಯಲ್ಲಿ ಮೋಸ್ಟ್ ವಾಂಟೆಡ್ ಐಸಿಸ್ ಶಂಕಿತ ಉಗ್ರನ ಬಂಧನ ಆಗಿದೆ. ಪುಣೆ ಬಾಂಬ್ ಸ್ಫೋಟದಲ್ಲಿ ಭಾಗಿಯಾಗಿದ್ದಂತ ರಿಜ್ವಾನ್ ಬಂಧನ ಆಗಿರುವಂತದ್ದು. ರಿಜ್ವಾನ್ ಸುಳಿವಿಗೆ 3 ಲಕ್ಷ ಬಹುಮಾನವನ್ನ ಎನ್ಐಎ ಅಧಿಕಾರಿಗಳ ತಂಡ ಘೋಷಣೆ ಮಾಡಲಾಗಿತ್ತು. ಮೋಸ್ಟ್ ವಾಂಟೆಡ್ ಶಂಕಿತ ಉಗ್ರ ರಿಜ್ವಾನ್ ಅಬ್ದುಲ್ಲನ್ನ ಬಂಧನ ಮಾಡಲಾಗಿದೆ. ಪುಣೆ ಪೊಲೀಸ್ ಕಸ್ಟಡಿಯಿಂದ ತಪ್ಪಿಸಿಕೊಂಡಿದ್ದಂತ ರಿಜ್ವಾನ್ ದೆಹಲಿ ಪೊಲೀಸ್ ವಿಶೇಷ ಘಟಕದಿಂದ ಶಂಕಿತ ಉಗ್ರ ರಿಜ್ವಾನ್ನನ್ನ ಅರೆಸ್ಟ್ ಮಾಡಲಾಗಿದೆ. ಶಂಕಿತ ಉಗ್ರನನ್ನ ಹುಡುಕಿಕೊಟ್ಟವರಿಗೆ, ಆತನ ಬಗ್ಗೆ ಸುಳಿವು ಕೊಟ್ಟವರಿಗೆ 15 ಲಕ್ಷವನ್ನ 3 ಲಕ್ಷವನ್ನ ಬಹುಮಾನ ಕೊಡ್ತೀವಿ ಅಂತ ಎನ್ಐಎ ಅಧಿಕಾರಿಗಳು ಘೋಷಣೆ ಮಾಡಿದ್ರು. 3 ಲಕ್ಷ ಬಹುಮಾನ ಅಂತ ಬಂದಾಗ ಒಂದು ಚಿಕ್ಕ ಸುಳಿವು ಕೊಟ್ಟರು ಸಾಕು, ಎನ್ಐಎ ಅಧಿಕಾರಿಗಳು ಅದನ್ನ ಅರಸ್ಕೊಂಡು ಹೋಗ್ತಾರೆ. ಅಂದರೆ ಈಗ ಕರ್ನಾಟಕ ಇರ್ಬೋದು, ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಇಂತಹ ಶಂಕಿತ ಉಗ್ರ ಅಥವಾ ಆರೋಪಿಯನ್ನು ಪತ್ತೆ ಹಚ್ಚಬೇಕು ಅನ್ನುವಂಥ ಸಂದರ್ಭದಲ್ಲಿ ಎನ್ಐಎ ಅಧಿಕಾರಿಗಳು ಇದೇ ರೀತಿಯ ಘೋಷಣೆಯನ್ನು ಮಾಡ್ತಾರೆ. 3 ಲಕ್ಷ, 5 ಲಕ್ಷ, 10 ಲಕ್ಷ ಅಂದರೆ ಮೋಸ್ಟ್ ವಾಂಟೆಡ್ ಆರೋಪಿಗಳನ್ನು, ಅವರ ಬಗ್ಗೆ ಸುಳಿವನ್ನು ಯಾರು ಕೊಡ್ತಾರೋ ಅವರಿಗಿಷ್ಟು ಬಹುಮಾನ ಕೊಡ್ತೀವಿ ಅಂತ ಘೋಷಣೆ ಮಾಡ್ತಾರೆ. ಅದಾದ ಬಳಿಕ ಬೇರೆ ಬೇರೆ ಜಿಲ್ಲೆ, ಬೇರೆ ಬೇರೆ ರಾಜ್ಯಗಳಿಗೆ ಹೋಗಿ ಅವರ ಬಗ್ಗೆ ತನಿಖೆ ಮಾಡ್ತಾ ಹೋಗ್ತಾರೆ. ಸದ್ಯಕ್ಕೆ ಈಗ ದೆಹಲಿ ಪೊಲೀಸ್ ವಿಶೇಷ ಘಟಕದಿಂದ ಶಂಕಿತ ಉಗ್ರ ರಿಜ್ವಾನ್ ಅರೆಸ್ಟ್ ಆಗಿರುವಂಥದ್ದು. ಪುಣೆ ಬಾಂಬ್ ಸ್ಫೋಟದಲ್ಲಿ ಈತ ಭಾಗಿಯಾಗಿದ್ದ ಅಂತ ಈತನನ್ನ ಹುಡುಕಲಾಗ್ತಾ ಇತ್ತು. ರಿಜ್ವಾನ್ ಸುಳಿವಿಗೋಸ್ಕರ 3 ಲಕ್ಷ ಬಹುಮಾನವನ್ನು ಕೂಡ ಎನ್ಐಎ ಅಧಿಕಾರಿಗಳು ಘೋಷಣೆ ಮಾಡಿದ್ರು. ಪುಣೆ ಪೊಲೀಸ್ ಕಸ್ಟಡಿಯಿಂದ ಈತ ತಪ್ಪಿಸ್ಕೊಂಡು ಹೋಗಿದ್ದ. ಅದಾದ ಬಳಿಕ ಈತನನ್ನ ಹುಡುಕೋದಕ್ಕೆ ಸಾಕಷ್ಟು ಪ್ರಯತ್ನ ಪಟ್ಟಿದ್ರು ಪೊಲೀಸರು, ಎನ್ಐಎ ಅಧಿಕಾರಿಗಳು ಕೂಡ. ಅದಾದ ಬಳಿಕ ಈತನ ಸುಳಿವು ಸಿಗ್ತಾ ಇರಲಿಲ್ಲ. ಹಾಗಾಗಿ ಸುಳಿವು ಕೊಟ್ಟವರಿಗೆ 3 ಲಕ್ಷ ಕೊಡ್ತೀವಿ ಅಂತ ಕೂಡ ಬಹುಮಾನ ಘೋಷಣೆ ಮಾಡಿದ್ರು. ಸದ್ಯಕ್ಕೆ ಈತನ ಸುಳಿವು ಸಿಕ್ಕು, ಅದಾದ ಬಳಿಕ ಆತನನ್ನ ಅರೆಸ್ಟ್ ಕೂಡ ಮಾಡಿದ್ದಾರೆ. ಮೋಸ್ಟ್ ವಾಂಟೆಡ್ ಐಸಿಸ್ ಉಗ್ರರ ಜೊತೆಗೆ ಈತನ ಸಂಪರ್ಕ ಇದೆ, ಈತ ಐಸಿಸ್ ಗುಂಪಿಗೆ ಸೇರಿದವನು ಅನ್ನುವಂಥ ಆರೋಪದ ಮೇಲೆ ಈತನನ್ನ ಹುಡುಕಲಾಗ್ತಾ ಇತ್ತು. ಅದೇ ರೀತಿಯಾಗಿ ಇವನು ಕಸ್ಟಡಿಯಿಂದ ತಪ್ಪಿಸ್ಕೊಂಡಿದ್ದಂತಹ ಆರೋಪಿ ಕೂಡ. ಈತನನ್ನ ಈಗ ಪೊಲೀಸರು ಬಂಧಿಸಿದ್ದಾರೆ. ಇನ್ನೂ ಕೂಡ ಇವನ ಜೊತೆಗೆ ಯಾರ್ಯಾರಿದ್ದಾರೆ ಮತ್ತೆ ಈ ಒಂದು ಸ್ಫೋಟಕ್ಕೆ ಸಂಬಂಧಪಟ್ಟಂತೆ ಯಾರ್ಯಾರು ಮಾಸ್ಟರ್ ಮೈಂಡ್ ಇದ್ರು ಅದಕ್ಕೆ ಸಂಬಂಧಿಸಿದಂತೆ ಕೂಡ ತನಿಖೆಯ ಬಳಿಕ ಮಾಹಿತಿ ಗೊತ್ತಾಗಲಿದೆ. ಕಸ್ಟಡಿಯಿಂದ ತಪ್ಪಿಸ್ಕೊಂಡಿದ್ದಂತಹ ಮೋಸ್ಟ್ ವಾಂಟೆಡ್ ಐಸಿಸ್ ಶಂಕಿತ ಉಗ್ರನನ್ನ ಸದ್ಯಕ್ಕೆ ಬಂಧಿಸಿದ್ದಾರೆ ಪೊಲೀಸರು. ವಿಶೇಷ ತಂಡವನ್ನ ರಚನೆ ಮಾಡಿಕೊಂಡು ಹುಡುಕ್ತಾನೆ ಇದ್ರು. ಅದಾದ ಬಳಿಕ ಸುಳಿವು ಸಿಗದೇ ಇರೋದ್ರಿಂದ ಸಾರ್ವಜನಿಕರು ಯಾರೇ ಹುಡುಕೊಟ್ರು ಕೂಡ ಅವರಿಗೆ 3 ಲಕ್ಷ ಬಹುಮಾನ ಸಿಗುತ್ತೆ, ಅಥವಾ ಆತನ ಬಗ್ಗೆ ಸುಳಿವು ಕೊಟ್ಟರೆ ಬಹುಮಾನ ಸಿಗುತ್ತೆ ಅಂತ ಕೂಡ ಘೋಷಣೆ ಮಾಡಲಾಗಿತ್ತು. ಬಳಿಕ ಈತನನ್ನ ಈಗ ಹುಡುಕಿ ಅರೆಸ್ಟ್ ಕೂಡ ಮಾಡಿದ್ದಾರೆ. ಇನ್ನು ತನಿಖೆಯ ಬಳಿಕ ಏನೆಲ್ಲ ಮಾಹಿತಿ ಗೊತ್ತಾಗುತ್ತೆ, ಈ ಸ್ಫೋಟಕ್ಕೆ ಸಂಬಂಧಪಟ್ಟಂತೆ ಈತನ ಮಾತ್ರ ಇದ್ದ, ಈತನ ಜೊತೆಗೆ ಯಾವ ಗುಂಪಿತ್ತು, ಯಾರ್ಯಾರು ಈತನ ಜೊತೆಗೆ ಸಂಪರ್ಕದಲ್ಲಿದ್ರು, ನಿಜಕ್ಕೂ ಕೂಡ ಐಸಿಸ್ ಜೊತೆಗೆ ಇರುವಂಥ ಇವನ ಸಂಬಂಧ ಏನು, ಅದೆಲ್ಲದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಕಲೆ ಹಾಕ್ತಾ ಹೋಗ್ತಾರೆ. ಐಸಿಸ್ ಉಗ್ರರ ಜೊತೆಗೆ ಈತ ಎಷ್ಟು ದಿನಗಳ ಇದ್ದ, ಅಲ್ಲಿ ಟ್ರೈನಿಂಗ್ ಪಡ್ಕೊಳ್ತಾ ಇದ್ದ, ಅದೆಲ್ಲದ್ರ ಬಗ್ಗೆ ಕೂಡ ಮಾಹಿತಿ ಗೊತ್ತಾಗ್ತಾ ಹೋಗುತ್ತೆ. ಕಸ್ಟಡಿಯಿಂದ ತಪ್ಪಿಸ್ಕೊಂಡಿದ್ದಂಥ ರಿಜ್ವಾನನ್ನ ಸದ್ಯಕ್ಕೆ ಈಗ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಮುಂದಿನ ತನಿಖಾ ಹಂತದಲ್ಲಿ ಈತನ ಬಗ್ಗೆ ಮತ್ತೆ ಈತ ಮಾಡಿದಂಥ ಕೃತ್ಯಗಳ ಬಗ್ಗೆ ಮಾಹಿತಿ ಗೊತ್ತಾಗ್ತಾ ಹೋಗುತ್ತೆ.